ಶ್ರೀ ಗುರುಭ್ಯೋ ನಮಃ. ಶ್ರೀಮೂಲ ವಂಶ ವಿಜಯಪ್ರದ ರಾಮಚಂದ್ರ ಶ್ರೀ ವಿಠ್ಠಲಾಭಿಧಮಠಸ್ಥಿತ ವ್ಯಾಸರೂಪಿನ್ ಸಜ್ಞಾನ ಭಕ್ತಿ ವಿರತಿಪ್ರದ ದಂಡಿ ಪೂಜ್ಯ ಶ್ರೀಮನ್ ನೃಸಿಂಹ ಮಮದೇಹಿ ಕರಾವಲಂಬಂ. ಶ್ರೀನಾರದ ನಮಸ್ತೇಸ್ತು ಮಾದೃಶಾಂ ಪಾಪಚೇತಸಾಂ ಕೀರ್ತನೈರ್ಭಗವನ್ನಾಮ್ನಾ ಮದ್ಯುತಾಯ ವಿಮೋಕ್ಷಣೆ. ಸತ್ಪ್ರಮೋದ ಸಮಾರಂಭಾಂ ಸತ್ಯನಾಥಾರ್ಯ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಇದು ಯಾಂತ್ರಿಕ ಯುಗ. ನಮ್ಮ ದೈನಂದಿನ ಬದುಕಿನಲ್ಲಿ ಅನೇಕ ಯಂತ್ರಗಳನ್ನ ನಾವು ಅವಲಂಬಿಸಿಯೇ ಜೀವನ ಮಾಡ್ತೇವೆ. ಯಂತ್ರಗಳಿಲ್ಲ ಅಂತಂದ್ರೆ ಇವತ್ತು ಒಂದು ಅರ್ಥದಲ್ಲಿ ನಮ್ಮ ಜೀವನವೇ ಇಲ್ಲ ಅಂತನ್ನುವ ಮಟ್ಟಕ್ಕೆ ನಾವೆಲ್ಲ ತಲುಪಿದ್ದೇವೆ. ಅದು ವಾಷಿಂಗ್ ಮಷಿನ್ ಆಗಬಹುದು, ರೆಫ್ರಿಜರೇಟರ್ ಆಗಬಹುದು, ದೊಡ್ಡ ದೊಡ್ಡ ಯಂತ್ರಗಳು, ಮೊಬೈಲು ಇತ್ಯಾದಿ ಬೇಕಾದಷ್ಟು ಯಂತ್ರಗಳನ್ನ ಅವಲಂಬಿಸಿಯೇ ನಾವು ಇವತ್ತು ಜೀವನವನ್ನ ಮಾಡ್ತೇವೆ. ಮಾರ್ಕೆಟಿಗೆ ಆ ಯಂತ್ರಗಳನ್ನ ಖರೀದಿ ಮಾಡ್ಲಿಕ್ಕೆ ಅಂತ ಹೋದಾಗ ಆ ಯಂತ್ರಗಳ ಜೊತೆಗೆ ಒಂದು ಪುಸ್ತಕ ಕೊಟ್ಟಿರ್ತಾರೆ. ಸಣ್ಣ ಅಕ್ಷರಗಳಲ್ಲಿ ಮುದ್ರಿತವಾದಂತಹ ಪುಸ್ತಕ ಇರ್ತದೆ. ಆ ಯಂತ್ರವನ್ನ ಹೇಗೆ ಬಳಸಬೇಕು, ಆ ಯಂತ್ರದಿಂದ ಏನೆಲ್ಲ ಉಪಯೋಗ ಇದೆ, ಈ ಯಂತ್ರವನ್ನು ಹೇಗೆ ಬಳಸಬಾರದು, ಏನ್ ಮಾಡಿದ್ರೆ ಇದು ಹಾಳಾಗಿ ಹೋಗುತ್ತೆ ಇತ್ಯಾದಿ ಎಲ್ಲ ವಿಷಯಗಳು ಅದರಲ್ಲಿ ಇರ್ತದೆ. ಹಾಗೆ ಪರಮಾತ್ಮ ನಮಗೆ ಈ ದೊಡ್ಡದಾದ ದೇಹವೆಂಬ ಯಂತ್ರವನ್ನ ಕೊಟ್ಟ. ಏನ್ ಮಾಡ್ಬೇಕು ಈ ದೇಹದಿಂದ, ಈ ದೇಹದ ಉಪಯೋಗ ಏನು ಅಂತನ್ನೋದನ್ನ ತಿಳಿಸುವುದಕ್ಕಾಗಿ ಪರಮಾತ್ಮ ಯಂತ್ರಗಳ ಜೊತೆಗೆ ಪುಸ್ತಕ ಕೊಟ್ಟಂತೆ ಈ ದೇಹದ ಜೊತೆಗೂ ಒಂದು ಪುಸ್ತಕವನ್ನ ಕೊಟ್ಟ. ಅದೇ ಪುಸ್ತಕ ಭಗವದ್ಗೀತೆ. ದಪ್ಪ ಅಕ್ಷರಗಳಲ್ಲಿ ಮುದ್ರಿತವಾದ ಪುಸ್ತಕವನ್ನ ಪರಮಾತ್ಮ ಕೊಟ್ಟ. ಈ ದೇಹದಿಂದ ಏನೆಲ್ಲ ಉಪಯೋಗವನ್ನ ಪಡೆದುಕೊಳ್ಳಬಹುದು, ಹೇಗೆ ಈ ದೇಹವನ್ನ ಸಾಧನೆಯ ದಾರಿಯಲ್ಲಿ ಕೊಂಡೊಯ್ದು ಮುಕುತಿ ಪಥದಲ್ಲಿ ತಿರುಗಿಸಬಹುದು ಇತ್ಯಾದಿ ಎಲ್ಲ ವಿಷಯಗಳನ್ನ ಆ ಪುಸ್ತಕದಲ್ಲಿ ಮುದ್ರಿಸಿಕೊಟ್ಟ. ಆ ಪುಸ್ತಕವೇ ಭಗವದ್ಗೀತೆ. 18 ಅಧ್ಯಾಯಗಳಿಂದ ಯುಕ್ತವಾದಂತಹ ಪುಸ್ತಕ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಮಹಾಭಾರತ ಪಾರಿಜಾತ ಮಧುಭೂತ ಎಂಬುದಾಗಿ. ಅಂತಹ ಅದ್ಭುತವಾದಂತಹ ಗ್ರಂಥ. ಈ ಗ್ರಂಥದಲ್ಲಿರುವ ಒಂದೊಂದು ಅಧ್ಯಾಯಕ್ಕೂ ಹಿನ್ನೆಲೆ ಇದೆ, ಒಂದೊಂದು ಅಧ್ಯಾಯಕ್ಕೂ ಇತಿಹಾಸ ಇದೆ. ಆ ಅಧ್ಯಾಯದ ಪಠಣದಿಂದ, ಅಧ್ಯಾಯದ ಅಧ್ಯಯನದಿಂದ, ಆ ಅಧ್ಯಾಯದ ಅರಿವಿನಿಂದ ಅನೇಕ ವಿಧವಾದಂತಹ ಇಹಲೋಕದ ಸುಖಗಳನ್ನ, ಭೋಗಗಳನ್ನ ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಮುಕುತಿಯ ಪಥವನ್ನ ತೋರುವುದಕ್ಕೆ ಸಾಧ್ಯ ಇದೆ. 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಂತ ಅದ್ಭುತವಾದಂತಹ ಅಧ್ಯಾಯ. ಪರಮಾತ್ಮನ ತನ್ನ ಇರುವಿಕೆಯನ್ನ, ತನ್ನ ವ್ಯಾಪ್ತಿಯನ್ನ ತಿಳಿಸಿಕೊಡುವಂತಹ ಅಧ್ಯಾಯ. ದ್ವಿತೀಯ ಷಟ್ಕದ ಮೊದಲ ಅಧ್ಯಾಯ ಇದು. ಹಿಂದೆ ಪ್ರಾಚೀನ ಭಾರತದಲ್ಲಿ ಪಾಟಲಿಪುತ್ರ ಅಂತ ಒಂದು ಪಟ್ಟಣ ಇತ್ತು. ಅದ್ಭುತವಾದಂತಹ ಪಟ್ಟಣ. ಅನೇಕ ದೊಡ್ಡ ದೊಡ್ಡ ಕಟ್ಟಡಗಳು, ಅನೇಕ ಉದ್ಯಾನಗಳು, ಬೇಕಾದಷ್ಟು ಸಮೃದ್ಧವಾಗಿ ಇರುವಂತಹ ನಗರ ಇತ್ತು. ಅದರಲ್ಲಿ ಒಬ್ಬ ಶಂಕುಕರ್ಣ ಅಂತ ಹೇಳಿ ಒಬ್ಬ ಬ್ರಾಹ್ಮಣ, ಹೆಸರಿಗೆ ಬ್ರಾಹ್ಮಣ ಆದರೆ ವೈಶ್ಯವೃತ್ತಿಯಲ್ಲಿ ಇದ್ದ. ಅಲ್ಲಿ ಇಲ್ಲಿ ವ್ಯಾಪಾರ ಮಾಡುವುದು, ಅಪಾರವಾದ ಧನರಾಶಿಯನ್ನ ಗಳಿಸಿದ್ದ. ವಿಚಿತ್ರ ಅಂತಂದ್ರೆ ಅವನಿಗೆ ಮದುವೆ ಹುಚ್ಚು. 2 ಅಲ್ಲ 3 ಮದುವೆ ಆಗಿದ್ದ. 4ನೇ ಮದುವೆಗೆ ಮತ್ತೆ ಸಿದ್ಧತೆ ನಡೆಸಿದ್ದ. ಅಲ್ಲ, ಆಗಿನ ಕಾಲಕ್ಕೆ ಕನ್ಯಾ ಬರ ಇರ್ಲಿಲ್ಲ, ಹೀಗಾಗಿ ನಡೆಸಿದ್ದ ಪಾಪ. ಯಾವುದೋ ಒಂದು ಕಾರ್ಯ ನಿಮಿತ್ತ ಒಂದು ಕಡೆ ಹೋಗುವಂತಹ ಪ್ರಸಂಗ ಬಂತು. ಕಾಲ ಯಾರನ್ನು ಬಿಡೋದಿಲ್ಲ. ಕಾಲದ ಪಾಶಕ್ಕೆ ತುತ್ತಾಗುವ ಕಾಲ ಬಂದಿತ್ತು. ಸರ್ಪ ರೂಪದಲ್ಲಿ ಮೃತ್ಯು ಹಿಡಿದೆತ್ತಿ ನಿಂತಿತ್ತು. ದಾರಿಯಲ್ಲಿ ಹೋಗುವಾಗ ಇವನಿಗೆ ಸರ್ಪ ಕಚ್ಚಿತು.
ಅವನ ತೋಳುಗಳಿಗೆ ಸರ್ಪ ಕಚ್ಚಿತು. ಅನೇಕ ಔಷಧ ಉಪಚಾರಗಳನ್ನ ಮಾಡಿದ, ಬೇಕಾದಷ್ಟು ಉಪಾಯಗಳನ್ನ ಮಾಡಿದ, ವಿಷ ಇಳಿಯಲಿಲ್ಲ. ಬೇಕಾದಷ್ಟು ಮಂತ್ರ ಉಪಾಯಗಳನ್ನು ಮಾಡಿದ, ಅದೇನಾಗ್ಲಿಲ್ಲ. ಕಾಲವೇ ಮೀರಿ ಹೋಗಿತ್ತು. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿ ಶಂಕುಕರ್ಣ ಮೃತನಾಗಿ ಹೋದ. ಎಷ್ಟೋ ದಿನ ಕಳೀತು. ಹಣೆ ಬರಹಕ್ಕೆ ಹಾವಿನಿಂದ ಕಚ್ಚಿಸಿಕೊಂಡಂತ ಈ ಶಂಕುಕರ್ಣ ಮತ್ತೆ ಹಾವಾಗಿ ಹುಟ್ಟಿದ. ಆಶ್ಚರ್ಯ, ಪೂರ್ವಜನ್ಮದ ಸ್ಮರಣೆ ಇತ್ತು. ಸ್ಮರಣೆ ಇದೆ. ಅಪಾರವಾದ ಧನರಾಶಿಯನ್ನ ಕೋಟಿಗಟ್ಟಲೆ ಹಣ ಗಳಿಸಿ ಇಟ್ಟಿದ್ದೇನೆ, ಅದನ್ನ ರಕ್ಷಣೆಯನ್ನಾದ್ರೂ ಮಾಡೋಣ ಅಂತ ಹೇಳಿ ಎಲ್ಲಿಯ ಆ ಹಣದ ನಿಧಿಯನ್ನ ಮೂತಿ ಇಟ್ಟಿದ್ದ ವ್ಯಕ್ತಿ ಶಂಕುಕರ್ಣ ಅಲ್ಲಿಗೆ ಆ ಸರ್ಪರೂಪದಲ್ಲಿದ್ದವನ ವ್ಯಕ್ತಿ ಬಂದ. ಅಲ್ಲಿಯೇ ಕಾಯ್ತಾ ಕೊಡ್ತಿದ್ದಾನೆ. ಎಷ್ಟು ದಿನ ಕೊಡ್ತಾನ್ರಿ. ಬೇಸರ ಬಂತು. ವಿಚಾರ ಮಾಡಿದ, ಆ ಜನ್ಮದಲ್ಲೇ ಗಳಿಸಿದ್ದಾಯ್ತು, ಈ ಜನ್ಮದಲ್ಲೇ ಕಾಯ್ದದ್ದಾಯ್ತು, ಭೋಗ ಆಗಲೇ ಇಲ್ಲ. ಏನ್ ಮಾಡೋದು? ಇದಕ್ಕೇನಾದ್ರೂ ಉಪಾಯ ಮಾಡಬೇಕು. ಈ ಹಾವಿನ ದೇಹದಲ್ಲಿ ಎಷ್ಟು ದಿವಸ ಅಂತ ಇರ್ಲಿ, ಇದರಿಂದ ಏನ್ ಸಿಗೋದಿದೆ, ಏನಾದ್ರೂ ಇದಕ್ಕೆ ಉಪಾಯವನ್ನ ಮಾಡೋಣ ಅಂತ ಹೇಳಿ ಒಂದು ವಿಚಾರ ಮಾಡಿದ. 3 ಜನ ಹೆಂಡತಿಯರಿದ್ರಲ್ಲ, ಅವರಲ್ಲಿ 3 ಜನ ಮಕ್ಕಳನ್ನು ಪಡೆದಿದ್ದ. ಆ 3 ಜನರ ಮಕ್ಕಳ ಕನಸಿನಲ್ಲಿ ಹೋಗಿ ಅವರಿಗೆ ಹೇಳ್ತಾನೆ, ನಾನು ನಿಮ್ಮಪ್ಪ ಹೀಗೆ ನಿಮಗೆಲ್ಲ ನಿಧಿಯನ್ನ ಮಾಡಿ ಇಟ್ಟಿದ್ದೇನೆ, ಇಂಥಲ್ಲಿ ಇಟ್ಟಿದ್ದೇನೆ, ಅಲ್ಲಿ ನೀವು ಅದನ್ನ ಭೂಮಿಯನ್ನ ಅಗೆದಾಗ ಆ ನಿಧಿಯನ್ನ ನೀವು ಪಡೆದುಕೊಳ್ಳಬಹುದು. ಆದರೆ ಒಂದು ಕರಾರು, ನನ್ನನ್ನ ಈ ಜನ್ಮದಿಂದ ಪಾರು ಮಾಡಬೇಕು. ಸರಿ, ಮಕ್ಕಳೆಲ್ಲ ಒಂದೇ ಕಡೆ ಸೇರಿ ಒಂದು ಮೀಟಿಂಗ್ ಮಾಡಿ ಏನ್ ಮಾಡೋದು ಏನು ಎತ್ತ ಎಲ್ಲ ವಿಚಾರ ಮಾಡಿದ್ರು. ದೊಡ್ಡವನಿಗೆ ಪಾಪ, ದೊಡ್ಡ ಮಗ ಹಿರಿಯ ಮಗನಿಗೆ ಅವನಿಗೆ ತಂದೆಯ ಬಗ್ಗೆ ದಾರುಣ ಸ್ಥಿತಿಯನ್ನ ನೋಡಿ ಅವನಿಗೆ ಮರುಕ ಉಂಟಾಯ್ತು, ದುಃಖಪಟ್ಟ. ಸಣ್ಣ ಮಗ ಇದ್ದ, ಅವನೊಂಥರ ವಿಚಾರ ಮಾಡಿದ, ಹೇಗೆ ಇವರನ್ನ ಉದ್ಧಾರ ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಆ ಸಣ್ಣ ಮಗ ವಿಚಾರ ಮಾಡಿದ. ಮಧ್ಯದ ಮಗ ಒಬ್ಬ ಇದ್ದ, ಅವನು ಸುಮ್ಮನೆ ಆ ಮೀಟಿಂಗ್ ನಲ್ಲಿ ಹಾಗೆ ಕುಳಿತಂಗೆ ಮಾಡಿ ಆಮೇಲೆ ಎದ್ದು ಬಂದ. ರಾತ್ರಿ ಹೆಂಡತಿಯನ್ನ ಕರೆದುಕೊಂಡು ಬರ್ತಾನೆ. ಹೆಂಡತಿಯನ್ನು ಕರೆದುಕೊಂಡು ಬಂದಾಗ ಅವನು ಮಣ್ಣನ್ನ ಅಗೆದು ಕೊಡಬೇಕು, ಹೆಂಡತಿ ಎತ್ತಿ ಅದನ್ನು ಬೇರೆ ಕಡೆ ಹಾಕ್ಬೇಕು. ಹಾಗೆ ಮಾಡ್ತಾ ಇದ್ದಾನೆ. ಹಾವು ಎದುರಿಗೆ ಬಂತು. ಯಾರ್ ನೀನು, ಏನ್ ಮಾಡ್ತಾ ಇದ್ದಿ ಅಂತ ಕೇಳಿತು. ಆಗ ಹೇಳಿದ, ಇಲ್ಲ, ನಾನು ನಿನ್ನೆ ಮಧ್ಯದ ಮಗ, ನನ್ನ ಹೆಸರು ಶಿವ ಅಂತ, ಮತ್ತೆ ನೀ ಹೇಳಿದ್ಯಲ್ಲ ಅಪ್ಪ ಕನಸಿನಲ್ಲಿ ಬಂದು ಹೀಗೆ ನನ್ನನ್ನು ಉದ್ಧಾರ ಮಾಡಬೇಕು, ನಿಧಿಯನ್ನ ತೆಗೆದುಕೊಳ್ಳೋಣ ಅಂತ ಬಂದಿದ್ದೇನೆ. ಹೌದು, ನಿಧಿಯನ್ನ ಕೊಡ್ತೇನೆ ಅವಶ್ಯವಾಗಿ, ನನ್ನನ್ನು ಉದ್ಧಾರ ಮಾಡು ಈ ಜನ್ಮದಿಂದ ಅಂತ ಹೇಳಿ ಆ ಹಾವು ಈ ವ್ಯಕ್ತಿಗೆ ಹೇಳಿತು. ಹೇಳಿದಾಗ ಕೇಳ್ತಾನೆ ಮಗ ಅಪ್ಪನಿಗೆ, ಏನ್ ಮಾಡಿದ್ರೆ ನೀನು ಉದ್ಧಾರ ಆಗ್ತಿ? ಆ ಹಾವು ಮಾತನಾಡಿತಂತೆ, ಇನ್ನೇನ್ ಬೇಡ ಮಾರಾಯ, ಬೇಕಾದಷ್ಟು ಪಾಪಕರ್ಮಗಳನ್ನ ನಾನು ಮಾಡಿದೆ, ಏನ್ ಮಾಡ್ಬೇಕು ಆ ಕರ್ಮಗಳನ್ನ ನಾನು ಮಾಡ್ಲೇ ಇಲ್ಲ. ಬ್ರಾಹ್ಮಣನಾಗಿ ಹುಟ್ಟಿದೆ, ವೇದಾಂತಗಳ ಅಧ್ಯಯನವನ್ನ ಮಾಡಬೇಕಾಗಿತ್ತು, ಶಾಸ್ತ್ರಗಳ ಅಧ್ಯಯನವನ್ನ ಮಾಡಬೇಕಾಗಿತ್ತು, ಆದ್ರೆ ನಾನು ಮಾಡ್ಲಿಲ್ಲ. ವೈಶ್ಯವೃತ್ತಿಯನ್ನ ನಾನು ಅವಲಂಬಿಸಿದೆ, ಇನ್ನೇನೋ ಮಾಡಬಾರದ ಕಾರ್ಯಗಳನ್ನೆಲ್ಲ ಮಾಡ್ತಾ ಹೋದೆ. ಹೀಗಾಗಿ ನನಗೆ ಸದ್ಗತಿ ಆಗ್ತಾ ಇಲ್ಲ. ನೀನೊಂದು ಉಪಾಯ ಮಾಡು, ನನ್ನ ಶ್ರಾದ್ದ ಮಾಡಿ ಬ್ರಾಹ್ಮಣನಿಗೆ ಭೋಜನ ಮಾಡಿಸು. ಎಂತಹ ಬ್ರಾಹ್ಮಣ ಇರ್ಬೇಕವನು ಅಂತಂದ್ರೆ, ಭಗವದ್ಗೀತೆಯ 7ನೇ ಅಧ್ಯಾಯವನ್ನ ಯಾವನು ನಿತ್ಯದಲ್ಲಿ ಪಠಣೆ ಮಾಡ್ತಾನೆ, ಆ 7ನೇ ಅಧ್ಯಾಯದಲ್ಲಿ ಹೇಳಿದ ತತ್ವಗಳನ್ನ ಯಾವ ವ್ಯಕ್ತಿ ನಿತ್ಯದಲ್ಲಿ ಅನುಸಂಧಾನ ಮಾಡ್ತಾನೆ, ಅಂತಹ ವ್ಯಕ್ತಿಗೆ ನೀನು ಭೋಜನ ಮಾಡಿಸು. ಅದರಿಂದ ನನಗೆ ಉದ್ಧಾರ ಆಗ್ತದೆ, ನಾನು ಸದ್ಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಹೇಳಿದ. ಇನ್ನಿಬ್ಬರು ಮಕ್ಕಳನ್ನ ಕೂಡಿಸಿಕೊಂಡ. ಅದೇ ರೀತಿಯಾಗಿ ಅಪ್ಪ ಹೇಳಿದ ರೀತಿಯಲ್ಲಿ ಶ್ರಾದ್ದಾದಿ ಕರ್ಮಗಳನ್ನ ಮಾಡಿದ. ಕರ್ಮಗಳನ್ನ ಮಾಡಿ ಯಾವ ವ್ಯಕ್ತಿ ಭಗವದ್ಗೀತೆಯ 7ನೇ ಅಧ್ಯಾಯವನ್ನ ತಿಳಿದಂಥವನಾಗಿದ್ದ, ಅದನ್ನ ನಿತ್ಯದಲ್ಲಿ ಪಾರಾಯಣ ಮಾಡುವಂಥವನಾಗಿದ್ದ, ಅವನಿಗೆ ಕರೆದು ಭೋಜನ ಮಾಡಿಸಿ ತಂದೆಗೆ ಸದ್ಗತಿಯನ್ನ ಕೊಟ್ಟ. ಆಮೇಲೆ ಆ ತಂದೆಗೆ ಆ ಹಾವಿನ ಜನ್ಮ ಹೋಗಿ ಉತ್ತಮವಾದಂತಹ ದೇಹ ಬಂತು.
ಆ ದೇಹ ಬಂದ ಮೇಲೆ ದೊಡ್ಡ ದೊಡ್ಡ ನಿಧಿಯ ಕೊಪ್ಪರಿಗೆಗಳನ್ನೇ ಎತ್ತಿ 3 ಜನ ಮಕ್ಕಳಿಗೆ ಸಮಾನವಾಗಿ ಹಂಚಿದ. ಆ ಎಲ್ಲ ಮಕ್ಕಳು ಕೂಡ ಅದರಿಂದ ಅದ್ಭುತವಾದ ಸಂಪತ್ತನ್ನ ಪಡೆದುಕೊಂಡ್ರು. ಸಂಪತ್ತನ್ನ ಪಡೆದು ಅದರಿಂದ ಅನೇಕ ಊರಿನಲ್ಲಿ ಕೆರೆಗಳನ್ನ ಕಟ್ಟಿಸಿದ್ರು, ಬಾವಿಗಳನ್ನ ತೋಡಿಸಿದ್ರು, ಅನೇಕ ಗಂಜಿ ಕೇಂದ್ರಗಳನ್ನ ಮಾಡಿದ್ರು, ಇನ್ನನೇಕ ಅರವಟ್ಟಿಗೆಗಳನ್ನ ನಿರ್ಮಾಣ ಮಾಡಿದ್ರು. ಹೀಗೆ ಸಮಾಜಕ್ಕೆ ಉಪಕಾರಿಯಾಗಿ ಆ 3 ಜನ ಇದ್ರು. ಆಮೇಲೆ ಅವರು ಕೂಡ ಗುರುಗಳನ್ನ ಆಶ್ರಯಿಸಿ ಭಗವದ್ಗೀತೆಯ ಸಪ್ತಮಾಧ್ಯಾಯದ ವಿಷಯವನ್ನೆಲ್ಲ ಚೆನ್ನಾಗಿ ಅರಿತುಕೊಂಡು ತಾವು ಕೂಡ ಉತ್ತಮವಾದ ಗತಿಯನ್ನ ಹೊಂದಿದ್ರು ಎಂಬುದಾಗಿ ತಿಳಿಸಿಕೊಡ್ತದೆ ಈ ಪದ್ಮಪುರಾಣ. ಪದ್ಮಪುರಾಣದಲ್ಲಿ ಈ ಎಲ್ಲ ಅಧ್ಯಾಯಗಳ ಇತಿಹಾಸವನ್ನ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಸಪ್ತಮಾಧ್ಯಾಯದ ಇತಿಹಾಸವನ್ನ ತಿಳಿಸಿಕೊಟ್ಟದ್ದು. ಇದರ ಹಿನ್ನೆಲೆಯಲ್ಲಿ ನಾವು ತಿಳಿಯುವುದಾದ್ರೆ, ಈ 7ನೇ ಅಧ್ಯಾಯ, ಭಗವದ್ಗೀತೆಯ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಎಂಬುದಾಗಿ ಪರಮಾತ್ಮನ ಅದ್ಭುತವಾದಂತಹ ಇರುವಿಕೆಯನ್ನ, ವ್ಯಾಪ್ತತ್ವವನ್ನ ತಿಳಿಸುವಂತಹ ಅದ್ಭುತವಾದಂತಹ ಯೋಗ ಅಧ್ಯಾಯ ಅದು ಸಪ್ತಮಾಧ್ಯಾಯ. ಅಂತಹ ಸಪ್ತಮಾಧ್ಯಾಯದ ಅರ್ಥಾನುಸಂಧಾನ ನಮಗೆಲ್ಲ ಬರುವಂತಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ನಮ್ಮ ಗುರುಗಳಾದ ಶ್ರೀಮದ್ ಉತ್ತರಾದಿ ಮಠಾಧೀಶರ ಪಾದಕಮಲಗಳಿಗೆ ಇದನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಂ.